ಶ್ರೀನಿವಾಸ್ ಕುಲಕರ್ಣಿ ಅವರ ಸ್ಮರಣಾರ್ಥ ಹಾಗೂ ಅಭಿನವ ಕಲಾ ಬಳಗದ ದಶಮಾನೋತ್ಸವ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳು. ಹುಬ್ಬಳ್ಳಿ ಸಂಗೀತ ಕಲಾವಿದ ಗಂಗಾವತಿಯ ಶ್ರೀನಿವಾಸ್ ಕುಲಕರ್ಣಿ ಅವರ ಸ್ಮರಣಾರ್ಥಕವಾಗಿ ಹುಬ್ಬಳ್ಳಿಯ ಅಭಿನವ ಕಲಾ ಬಳಗದ ದಶಮಾನೋತ್ಸವ ಪ್ರಯುಕ್ತ ಹುಬ್ಬಳ್ಳಿಯ BS ಕರ್ಕಿ ಸಭಾಭವನದಲ್ಲಿ ಡಿಸೆಂಬರ್ 1ರಂದು ಹಲವು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮದ ಸಂಯೋಜಕಿ ರಾಧಿಕಾ ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಅಂದು ಬೆಳಗ್ಗೆ 9:30ರಿಂದ ರಾತ್ರಿ 9:30ರವರೆಗೆ ವಿಶೇಷ ಕಾರ್ಯಕ್ರಮಗಳು ಜರುಗಲಿದ್ದು, ರಕ್ತದಾನ ಶಿಬಿರ, ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರ, ಕರೋಕೆ ಸ್ಪರ್ಧೆ, ಅಡುಗೆ ಸ್ಪರ್ಧೆ ಸೇರಿದಂತೆ ರಾತ್ರಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಸಂಗೀತ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ಜರುಗಲಿದ್ದು, ಹುಬ್ಬಳ್ಳಿಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಲಿಂಗರಾಜ್ ಕಾರ್ಯಕ್ರಮವನ್ನು ಉದ್ಘಾಟಿಸುವುದು ಎಂದು ಸಮಗ್ರ ಮಾಹಿತಿಯನ್ನ ನೀಡಿದ್ದಾರೆ.
ನಾನು ರಾಧಿಕಾ ಕುಲಕರ್ಣಿ ಹುಬ್ಬಳ್ಳಿಯಿಂದ ಅಭಿನವ ಕಲಾ ಬಳಗದ ಅಧ್ಯಕ್ಷೆ. ನಮ್ಮ ಅಭಿನವ ಕಲಾ ಬಳಗದ ದಶಮಾನೋತ್ಸವ ಕಾರ್ಯಕ್ರಮದ ಸಂಭ್ರಮಾಚರಣೆಯ ಪ್ರಯುಕ್ತ ಹುಬ್ಬಳ್ಳಿಯ ಅಶೋಕನಗರದಲ್ಲಿರುವಂಥ ಡಾಕ್ಟರ್ DS ಕರ್ಕಿ ಕನ್ನಡ ಭವನ ಈ ಒಂದು ಸಭಾಭವನದಲ್ಲಿ ನಮ್ಮ ತಂದೆಯವರಾದಂಥ ಶ್ರೀ ಶ್ರೀನಿವಾಸರಾವ್ ಕುಲಕರ್ಣಿ ಗಂಗಾವತಿ ಇವರ ಸ್ಮರಣಾರ್ಥವಾಗಿ ಹಲವಾರು ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದೀವಿ. ಇದೇ ದಿನಾಂಕ 1 ಡಿಸೆಂಬರ್ 2024 ರವಿವಾರ ಬೆಳಗ್ಗೆ 9:30ರಿಂದ ರಾತ್ರಿ 9:30ರವರೆಗೆ ಒಂದು ಪೂರ್ಣ ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ತಂದೆಯವರಾದ ಶ್ರೀ ಶ್ರೀನಿವಾಸರಾವ್ ಕುಲಕರ್ಣಿ ಇವರ ಸ್ಮರಣಾರ್ಥವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅಂದು ಬೆಳಗ್ಗೆ 9:30ರಿಂದ ರಾತ್ರಿ 9:30ರವರೆಗೆ ಅನೇಕ ಸ್ಪರ್ಧೆಗಳು, ಮನೋರಂಜನಾ ಕಾರ್ಯಕ್ರಮಗಳು ನಡೀತಾ ಇದೆ. ಬೆಳಗ್ಗೆ ರಕ್ತದಾನ ಶಿಬಿರ, ನೇತ್ರ ತಪಾಸಣೆ, ಉಚಿತವಾಗಿ ಶಸ್ತ್ರಚಿಕಿತ್ಸೆ, ಹಾಗೆ ಅಡುಗೆ ಸ್ಪರ್ಧೆ ಮತ್ತು ವೇಷಭೂಷಣ ಸ್ಪರ್ಧೆ, ಕರೋಕೆ ಗೀತೆಗಳ ಸ್ಪರ್ಧೆ, ಹೀಗೆ ಹಲವಾರು ಕಾರ್ಯಕ್ರಮವನ್ನು ಬೆಳಗಿನ ಕಾರ್ಯಕ್ರಮಗಳಲ್ಲಿ ಹಮ್ಮಿಕೊಂಡಿದ್ದೀವಿ. ಹಾಗೆ ಸಂಜೆಯ ಕಾರ್ಯಕ್ರಮ ಮನೋರಂಜನಾ ಕಾರ್ಯಕ್ರಮ ಅಂತ ಹೇಳಿ ಸಾಯಂಕಾಲ 4:30ರಿಂದ 6:30ರವರೆಗೆ ಮನೋರಂಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಸಂಜೆ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ವಿಧಾನಸಭಾ ಸದಸ್ಯರು ಕುಂದಗೋಳ ಇವರು ಕುಸುಮಾ ಶಿವಳ್ಳಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಸಂತೋಷ್ ಆರ್ ಶೆಟ್ಟಿಯವರು ಬರ್ತಾ ಇದ್ದಾರೆ. ಹಾಗೆ ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ಬೀರಪ್ಪ ಎನ್ ಖಂಡೇಕರ್ ಅವರು, ಹಾಗೆ KMC ನಿರ್ದೇಶಕರಾದಂಥ ಅರುಣ್ ಕುಮಾರ್ ಸರ್ ಅವರು, ACP ಟ್ರಾಫಿಕ್ ವಿಭಾಗದ ವಿನೋದ್ ಮುಕ್ತೇದಾರ್ ಸರ್ ಅವರು, ಹಾಗೆ DDPI ಆದ SS ಕರಡಿಮಠ್ ಅವರು, KSRTC ಕಂಟ್ರೋಲರ್ ಆದಂಥ ಶ್ರೀ H ರಾಮನಗೌಡ ಸರ್ ಅವರು, ಹಿರಿಯ ಪತ್ರಕರ್ತರಾದಂಥ ಗಣಪತಿ ಗಂಗೊಳ್ಳಿ ಸರ್ ಅವರು, ಕನಕದಾಸ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಶಾಂತಣ್ಣ ಕಡಿವಾಳ್ ಅವರು, ವೇದವ್ಯಾಸ ಕೋಆಪರೇಟಿವ್ ಸೊಸೈಟಿಯ ಶಂಕರ್ ಸಿ ಪಾಟೀಲ್ ಅವರು, ಈಶ್ವರಿ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದಂಥ ಸಂತೋಷ್ ವರ್ಣೇಕರ್ ಅವರು, ಹಾಗೆ MD ಆದಂಥ ಯುನೈಟೆಡ್ ಸೆಕ್ಯೂರಿಟಿಯ ಫೋರ್ಸ್ನ MD ಆದಂಥ ಸಂತೋಷ್ ಇಂಚಲ್ ಅವರು, ಹಾಗೆ ರೈಲ್ವೆ ಇಲಾಖೆಯ ಕನ್ನಯ್ಯಲಾಲ್ ಕುಶ್ವಾ ಅವರು, ಕಾರ್ತಿಕ್ ರಾಯನ್ಗೌಡರು ಸಿವಿಲ್ ಇಂಜಿನಿಯರ್, ಹಾಗೂ ಶಾಂತಿನಿಕೇತನ ಆಂಗ್ಲ ಮಾಧ್ಯಮ ಶಾಲೆಯ ಕ್ಯಾಥರಿನ್ ದಿನೇಶ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೆ ಮುಂಜಾನೆಯ ಅತಿಥಿಗಳಾಗಿ, ಅಧ್ಯಕ್ಷರಾಗಿ, ಉದ್ಘಾಟಕರಾಗಿ ಆಗಮಿಸಿರುವಂಥ ಶ್ರೀ ಲಿಂಗರಾಜ್ ಅಂಗಡಿಯವರು, ಹಾಗೆ ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಮಂಗಳೂರು RM ಗೋಗಿರಿ ಸರ್ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಹುಬ್ಬಳ್ಳಿಯ ಅನೇಕ ಗಣ್ಯರಾದಂಥ MS ಪಾಟೀಲ್ ಅವರು, ಸಂಭಾಜಿ ಕಲಾರ್ ಅವರು, VG ಪಾಟೀಲ್ ಅವರು, ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆಯ ಅಸಿಸ್ಟೆಂಟ್ ಕಮಿಷನರ್ ಆದಂಥ ಬಸವರಾಜ್ ಲಮಾಣಿ ಸರ್ ಅವರು, ಶ್ರೇಷ್ಠ ನ್ಯೂರೋ ಸರ್ಜನ್ ಆದಂಥ ಅನಿರುದ್ಧ್ ಕುಲಕರ್ಣಿ ಅವರು, ಹಾಗೂ ಪಂಚಾಮೃತ ಇಂಡಸ್ಟ್ರಿ ಮಾಲೀಕರಾದಂಥ ಶ್ರೀ ಸಮರ್ಥ ಹೊಸ್ಮನಿ ಅವರು, ಹಾಗೆ ಇಂದು ಸಂಜೆ ಇಂದು ಮುಂಜಾನೆ ದಿನಪತ್ರಿಕೆಗಳ ಸಂಪಾದಕರಾದಂಥ ಶ್ರೀ ಗುರುರಾಜ್ ಹೂಗಾರ್ ಅವರು, ಸಾಲಿಮಠ್ ಇಂಜಿನಿಯರ್ ವರ್ಕ್ಸ್ನ ಮಾಲೀಕರಾದಂಥ ಶ್ರೀ ಗುರು ಸಾಲಿಮಠ್ ಅವರು, ಹಾಗೆ ಅಶೋಕ್ ಹಾರ್ಡ್ವೇರ್ ಏಜೆನ್ಸಿಯ ಮಾಲೀಕರಾದಂಥ ಗುರುನಾಥ್ ದೇಸಾಯಿ ಅವರು, ಹಾಗೆ ನಿಜಿ ಸಹಾಯಕ ಮರೀನ್ ಡ್ರೈವ್ ಮುಂಬೈ ಅವರ ನಿವೃತ್ತಿ ಜೀವನವನ್ನು ಸಾಗಿಸ್ತಾ ಇರುವಂಥ ಶ್ರೀ ಶ್ರೀಧರ್ ಕುಲಕರ್ಣಿ ಅವರು, ಹಾಗೆ ಸಮಾಜ ಸೇವಕರು ಹಾಗೂ ಕಲಾಪ್ರೇಮಿಗಳಾದಂಥ ರಮೇಶ್ ಮಹಾದೇವಪ್ಪ ಅವರು, ಹಾಗೂ ವೀರಣ್ಣ ಕುಪ್ಸದವರು ಸಮಾಜ ಸೇವಕರು, ಇವರೆಲ್ಲರೂ ಕೂಡ ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಿ ವಿಶೇಷ ಆಹ್ವಾನಿತರಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗೆ ಈ ಎಲ್ಲ ಸ್ಪರ್ಧೆಗಳ ನಿರ್ಣಾಯಕರಾಗಿ ಶ್ರೀ BM ಪುರೋಹಿತ್ ಹುಬ್ಬಳ್ಳಿ, ಶ್ರೀ ರಾಘವೇಂದ್ರ ಶಾಮಿಯಾನ ಸಪ್ಲೈಯರ್ಸ್ ಇವರು, ಪ್ರಸನ್ನ ಬಬಲಾದಿ ಅವರು, ಸುನಂದ ಹೊಸಪೇಟ್ ಅವರು, ಶ್ರೀ ವಾಣಿ ಸಿರ್ಸಿ ಅವರು, ಜಮೀರ್ ಖಾನ್ ಹಾಗೂ ಶ್ರೀ ಫೆಡ್ರಿಕ್ ಶ್ರೀನಿವಾಸ್ ಕುಲಕರ್ಣಿ ಇವರೆಲ್ಲ ನಮ್ಮ ಕಾರ್ಯಕ್ರಮದ ಒಂದು ಎಲ್ಲ ಸ್ಪರ್ಧೆಗಳ ನಿರ್ಣಾಯಕರಾಗಿ ಇವರನ್ನು ಕೂಡ ಆಹ್ವಾನಿಸಲಾಗಿದೆ. ಹಾಗೆ ನಿರೂಪಣೆಯಲ್ಲಿ ಶ್ರೀ HS ರಾಮನಗೌಡರು ಹಾಗೂ ಸುನೀಲ್ ಪತ್ರಿ ಅವರು ಕಾರ್ಯಕ್ರಮವನ್ನು ನಿರೂಪಿಸ್ತಾ ಇದ್ದಾರೆ. ಹಾಗೆ ಇನ್ನು ಹುಬ್ಬಳ್ಳಿ ಧಾರವಾಡದ ಅನೇಕ ಕಲಾವಿದರು
ಆಹ್ವಾನಿತರು, ವಿಶೇಷ ಗಣ್ಯರು ಕೂಡ ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ. ತಾವು ಕೂಡ ಎಲ್ಲರೂ ಕೂಡ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊತಾ ಇದ್ದೀವಿ. ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬೇರೆ ಬೇರೆ ಊರುಗಳಿಂದ ವಿಶೇಷ ಅತಿಥಿಗಳನ್ನು ಮನೋರಂಜನೆಗಾಗಿ ಕರೆಸ್ತಾ ಇದ್ದೀವಿ. ಜೂನಿಯರ್ ರವಿಚಂದ್ರನ್ ಅಂತ ಹೇಳಿ ಖ್ಯಾತಿಯಾದಂಥ ಆನಂದ್ ಹೂಗಾರ್ ಅವರು ಬಿಜಾಪುರದಿಂದ ಬರ್ತಾ ಇದ್ದಾರೆ. ಹಾಗೆ ನಮ್ಮೆಲ್ಲರ ಪುಟಾಣಿ ನಿಮಗೆ ಗೊತ್ತಿರೋ ಹಾಗೆ ಮಹಾನ್ಯ ಪಾಟೀಲ್ ಕನ್ನಡ ಕೋಗಿಲೆ ಸೀಸನ್ 2 ನಲ್ಲಿ ಖ್ಯಾತಿಯಾದಂಥ ಮಹಾನ್ಯ ಪಾಟೀಲ್ ಅವರು ಬರ್ತಾ ಇದ್ದಾರೆ. ಹಾಗೆ ನಿಮಗೆಲ್ಲ ಗೊತ್ತಿರುವಂತೆ ಚಿತ್ರದಲ್ಲಿ ಹಾಗೂ ಕಿರುತೆರೆಯಲ್ಲಿ ಖ್ಯಾತಿಯನ್ನು ಗಳಿಸಿರುವಂಥ ಸುನಂದ ಹೊಸಪೇಟೆ ಅವರು, ಈಗಿನ ಪುಟ್ಟಕ್ಕನ ಮಕ್ಕಳು ಖ್ಯಾತಿಯ ಆದ ಒಂದು ಧಾರಾವಾಹಿಯಲ್ಲಿ ಪಾತ್ರಧಾರಿಯಾಗಿರುವಂಥ ಸುನಂದ ಹೊಸಪೇಟೆ ಅವರು ಕೂಡ ಬೆಂಗಳೂರಿಂದ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗೆ ಬಿಜಾಪುರದಿಂದ ಖ್ಯಾತ ಎಸ್ ಜಾನಕಿ ಅಂತಲೇ ಖ್ಯಾತಿಯಾಗಿರುವಂಥ ಶ್ರೀಮತಿ ಅಕ್ಕಮಹಾದೇವಿ ವಿಜಯರಾಲ್ ಅವರು, ಇವರು ಕೂಡ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ನಮ್ಮನ್ನೆಲ್ಲ ರಂಜಿಸಲು ಅವರೆಲ್ಲ ಬೇರೆ ಬೇರೆ ಊರುಗಳಿಂದ ಬರ್ತಾ ಇದ್ದಾರೆ. ಪುಟ್ಟರಾಜ ಗವಾಯಿಗಳ ಅವರ ಅಭಿಮಾನಿಗಳು, ಅವರನ್ನು ಗುರುವೆಂದೇ ಆರಾಧಿಸಿದಂಥ ನಮ್ಮ ತಂದೆಯವರ ಈ ಒಂದು ಪುಣ್ಯ ಸ್ಮರಣಾರ್ಥವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹುಬ್ಬಳ್ಳಿಯ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಎಲ್ಲ ಊರುಗಳಿಂದ ಎಲ್ಲರೂ ಗಣ್ಯರು, ಅತಿಥಿಗಳು ಹಾಗೂ ವಿಶೇಷ ಅತಿಥಿಗಳು ಆಹ್ವಾನಿಸಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ, ತಮ್ಮನ್ನೆಲ್ಲ ಮನೋರಂಜಿಸಲಿಕ್ಕೆ ಬರ್ತಾ ಇದ್ದಾರೆ. ಗಂಗಾವತಿಯಲ್ಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಂಗೀತಗಾರರಾಗಿ ಪ್ರಖ್ಯಾತಿಗೊಂಡಂಥ ನಮ್ಮ ಶ್ರೀ ಶ್ರೀನಿವಾಸರಾವ್ ಕುಲಕರ್ಣಿ ಇವರ ಸ್ಮರಣಾರ್ಥವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಗಂಗಾವತಿಯ ದೊಡ್ಡಯ್ಯ ಗವಾಯಿಗಳ